ಕೋಗಿಲು ಲೇಔಟ್ನ ಅಕ್ರಮವಾಸಿಗಳಿಗೆ ಹೊಸ ಮನೆ ಘೋಷಣೆ ಮಾಡಿತು ಸರ್ಕಾರ. ಅದಾದ ನಂತರ ಇದೀಗ ಫಕೀರ್ ಕಾಲೋನಿ ನಿವಾಸಿಗಳಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಮನೆ ಕೊಡಿ ಅಂತ ವಸೀಂ ಲೇಔಟ್ ಜನ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ನಮ್ಮ ಮನೆಯನ್ನ ಕೂಡ ತೆರವು ಮಾಡಿ, ನಮಗೂ ಕೂಡ ಹೊಸ ಫ್ಲಾಟ್ ಕೊಡಿ, ಸಬ್ಸಿಡಿ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ವಸೀಂ ಲೇಔಟ್ ನಿವಾಸಿಗಳು ಮನವಿ ಮಾಡಿಕೊಳ್ತಿದ್ದಾರೆ. ಈಗಾಗಲೇ ನೆಲಸಮ ಆಗಿರೋ ಮನೆ ಮಾಲೀಕರಿಗೆ ಬಂಪರ್ ಆಫರ್ ಸರ್ಕಾರದಿಂದ ನೀಡಲಾಗ್ತಾ ಇದೆ. ಹೊಸ ಮನೆಗಳಿಗೆ ಸಾಲ ಕೊಡೋ ಸೌಲಭ್ಯ, ಸಬ್ಸಿಡಿ ಸೌಲಭ್ಯ, ಇದನ್ನೆಲ್ಲ ನೋಡಿದ ವಸೀಂ ಲೇಔಟ್ನ ಜನ ತಮ್ಮ ಮನೆಯನ್ನ ತೆರವು ಮಾಡದಿದ್ರು ನಮ್ಮ ಮನೆಯನ್ನ ತೆರವು ಮಾಡಿ ನಮಗೂ ಸಬ್ಸಿಡಿ ಕೊಡಿ, ಸಾಲ ಕೊಡಿ ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ಮನೆ ಒತ್ತುವರಿ ತೆರವು ಪ್ರಕರಣ ಇದೀಗ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ನನ್ನ ಎಡಭಾಗದಲ್ಲಿ ಕಾಣ್ತಿರೋ ದೃಶ್ಯ ಏನಿದೆ, ಇದು ವಾಶಿಂ ಲೇಔಟ್. ಇಲ್ಲಿ ಎರಡು ಲೇಔಟ್ ಇದೆ, ಒಂದು ಫಕೀರ್ ಲೇಔಟ್ ಮತ್ತು ವಾಶಿಂ ಲೇಔಟ್. ಸರಿಸುಮಾರು 180ಕ್ಕೂ ಅಧಿಕ ಮನೆಗಳು ಇಲ್ಲಿ ಇತ್ತು. ಈ ಒಂದು ವಾಶಿಂ ಲೇಔಟ್ ಏನಿದೆ, ಇದು ಈ ಜಾಗ ಏನಿದೆ, ಈಗ ಸದ್ಯಕ್ಕೆ ಜಿಲ್ಲಾಧಿಕಾರಿಯವರು ಒಂದು ಸ್ಯಾಟಲೈಟ್ ಇಮೇಜ್ ಅನ್ನು ಕೂಡ ಬಿಡುಗಡೆ ಮಾಡಿದ್ರು. ಆ ಒಂದು ಇಮೇಜ್ ನಲ್ಲಿ ಕ್ಲಿಯರ್ ಕಟ್ ಆಗಿ ಒಂದಂತೂ ಸ್ಪಷ್ಟ ಆಗುತ್ತೆ. ಈ ಒಂದು ಜಾಗ ಏನಿದೆ, ಈ ಒಂದು ಜಾಗ ಈ ಹಿಂದೆ ಅಂದ್ರೆ ಈ ಹಿಂದಿನ ಬಿಬಿಎಂಪಿಗೆ ಸೇರಿದ ಜಾಗ ಇದು. ನಂತರ ಇದು ಘನತ್ಯಾಜ್ಯ ನಿರ್ವಹಣೆಗೆ ಈ ಒಂದು ಜಾಗವನ್ನು ಅಲರ್ಟ್ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅಲರ್ಟ್ ಆಗಿ ಒಂದಷ್ಟು ವರ್ಷಗಳು ಕಳೆದ್ರು ಕೂಡ ಇಲ್ಲಿ ಯಾವುದೇ ರೀತಿಯ ಮೂವ್ಮೆಂಟ್ ಆಗ್ತಾ ಇರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಇರುವಂತಹ ಒಂದಿಷ್ಟು ಜನರು ಇಲ್ಲಿರುವಂತಹ ಬಡಪಾಯಿಗಳಿಗೆ ಈ ಒಂದು ಜಾಗವನ್ನು ಹಣದ ರೂಪದಲ್ಲಿ ಹಣವನ್ನು ತೆಗೆದುಕೊಂಡು ಕೊಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಈ ಸ್ಯಾಟಲೈಟ್ ಇಮೇಜ್ ನಲ್ಲಿ 2017-19 ತನಕ ಇಲ್ಲಿ ಯಾವುದೇ ರೀತಿಯ ಮನೆಗಳು ಇರಲಿಲ್ಲ. ಬಟ್ 2023-24 ನಂತರ ಇಲ್ಲಿ ನಾಯಿಕೊಡಗಳಂತೆ ಒಂದರಿಂದ ಮನೆಗಳು ತಲೆ ಎತ್ತುತ್ತೆ. ನಿಮ್ಗೆ ಮತ್ತೊಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಫಕೀರ್ ದೃಶ್ಯ. ಇಲ್ಲಿ ಬಹುತೇಕ ಮನೆಗಳು ಡೆಮಾಲಿಷ್ ಆಗಿದೆ. ಇಲ್ಲಿ ವಿಚಾರ ಏನಂದ್ರೆ, ಇವರಿಗೆ ಈ ಹಿಂದೆ 2024 ಇದಕ್ಕೆ ಸಂಬಂಧಪಟ್ಟ ಹಾಗೆ ತಹಶೀಲ್ದಾರ್ ಅವರು ನೋಟಿಸ್ ಕೊಡುವಂತಹ ಒಂದು ಕೆಲಸ ಮಾಡಿದ್ರು. ಆದ್ರೂ ಕೂಡ ಆ ನೋಟಿಸ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಾರದ ಹಿನ್ನೆಲೆ ಇವತ್ತು ಡೆಮಾಲಿಷ್ ಮಾಡುವಂತಹ ಒಂದು ಕೆಲಸ ಆಗಿದೆ. ಒಂದಂತೂ ಸ್ಪಷ್ಟ, ಜಿಬಿ ಆಗಿರ್ಬೋದು, ಬಿಡಿ ಆಗಿರ್ಬೋದು, ತಮ್ಮ ಜಾಗವನ್ನು ಒತ್ತುವರಿ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ನೋಟಿಸ್ ಕೊಡಬೇಕು ಅನ್ನೋ ನಿಯಮ ಇಲ್ಲದಿದ್ರು ಕೂಡ ಈ ಒಂದು ಜಾಗಕ್ಕೆ 2024 ನೋಟಿಸ್ ಕೊಡುವಂತಹ ಒಂದು ಕೆಲಸ ಆಗಿದೆ. ಆದ್ರೂ ಕೂಡ ಸಂಬಂಧಪಟ್ಟವರು ಇದನ್ನು ಈ ಒಂದು ನೋಟಿಸ್ ಬಂದಿದೆ, ಈ ರೀತಿಯಲ್ಲಿ ನೋಟಿಸ್ ಬಂದ ಅನ್ನೋ ವಿಚಾರವನ್ನು ಇಲ್ಲಿರುವಂತಹ ಬಾಡಿಗೆದಾರ, ಇಲ್ಲಿರುವಂತಹ ನಿವಾಸಿಗಳೇ ಗಮನಕ್ಕೆ ತರುವಲ್ಲಿ ಎಲ್ಲೊಂದು ಕಡೆ ವಿಫಲರಾಗ್ತಾರೆ. ಅದರ ಜೊತೆಗೆ ಇಲ್ಲಿರುವಂತಹ ಬಹುತೇಕರು ಏನಿದೆ, 2020 ತನಕ ಅವರು ಯಲಹಂಕ ಸುತ್ತಮುತ್ತ ಬಾಡಿಗೆ ಮನೆಯಲ್ಲಿ ವಾಸ ಇದ್ದವರು, ಅವರನ್ನು 2023 ಸಂದರ್ಭದಲ್ಲಿ ಒಂದಿಷ್ಟು ಜನರ ಚುನಾವಣೆ ಸಂದರ್ಭದಲ್ಲಿ ಒಂದಿಷ್ಟು ಜನರಿಗೆ ಭರವಸೆ ಕೊಟ್ಟು ಈ ಜಾಗದಲ್ಲಿ ಬಂದು ಅವರಿಗೆ ನೆಲೆಯನ್ನು ಕಂಡುಕೊಳ್ಳುವಂಗೆ ಮಾಡಿದ್ರು ಅನ್ನೋ ಆರೋಪವನ್ನು ಕೂಡ ಇಲ್ಲಿರುವಂತಹ ಸ್ಥಳೀಯರು ನೀಡ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ವೋಟರ್ ಐಡಿ ಆಗಿರಬಹುದು, ಅಥವಾ ನೀರಿನ ಕನೆಕ್ಷನ್ ಆಗಿರಬಹುದು, ಅಥವಾ ಕರೆಂಟ್ ಕನೆಕ್ಷನ್, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಆ ಒಬ್ಬ ವ್ಯಕ್ತಿ, ಅಂದ್ರೆ ಇಲ್ಲಿ ಜನರು ಆರೋಪ ಮಾಡ್ತಿರುವಂತಹ ವ್ಯಕ್ತಿ ಏನಿದೆ ಆತನೇ ಮಾಡಿದ. ಜೊತೆಗೆ 2023 ಚುನಾವಣೆ ಸಂದರ್ಭದಲ್ಲಿ ನಿಮ್ಗೆ ಈ ಚುನಾವಣೆ ಗೆದ್ರೆ ನಿಮ್ಗೆ ಈ ಒಂದು ಜಾಗವನ್ನು. ಕೋಗಿಲು ಲೇಔಟ್ನ ಅಕ್ರಮವಾಸಿಗಳಿಗೆ ಹೊಸ ಮನೆ ಘೋಷಣೆ ಮಾಡಿತು ಸರ್ಕಾರ. ಅದಾದ ನಂತರ ಇದೀಗ ಫಕೀರ್ ಕಾಲೋನಿ ನಿವಾಸಿಗಳಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಮನೆ ಕೊಡಿ ಅಂತ ವಸೀಂ ಲೇಔಟ್ ಜನ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ನಮ್ಮ ಮನೆಯನ್ನ ಕೂಡ ತೆರವು ಮಾಡಿ, ನಮಗೂ ಕೂಡ ಹೊಸ ಫ್ಲಾಟ್ ಕೊಡಿ, ಸಬ್ಸಿಡಿ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ವಸೀಂ ಲೇಔಟ್ ನಿವಾಸಿಗಳು ಮನವಿ ಮಾಡಿಕೊಳ್ತಿದ್ದಾರೆ. ಈಗಾಗಲೇ ನೆಲಸಮ ಆಗಿರೋ ಮನೆ ಮಾಲೀಕರಿಗೆ ಬಂಪರ್ ಆಫರ್ ಸರ್ಕಾರದಿಂದ ನೀಡಲಾಗ್ತಾ ಇದೆ. ಹೊಸ ಮನೆಗಳಿಗೆ ಸಾಲ ಕೊಡೋ ಸೌಲಭ್ಯ, ಸಬ್ಸಿಡಿ ಸೌಲಭ್ಯ, ಇದನ್ನೆಲ್ಲ ನೋಡಿದ ವಸೀಂ ಲೇಔಟ್ನ ಜನ ತಮ್ಮ ಮನೆಯನ್ನ ತೆರವು ಮಾಡದಿದ್ರು ನಮ್ಮ ಮನೆಯನ್ನ ತೆರವು ಮಾಡಿ ನಮಗೂ ಸಬ್ಸಿಡಿ ಕೊಡಿ, ಸಾಲ ಕೊಡಿ ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ಮನೆ ಒತ್ತುವರಿ ತೆರವು ಪ್ರಕರಣ ಇದೀಗ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ನನ್ನ ಎಡಭಾಗದಲ್ಲಿ ಕಾಣ್ತಿರೋ ದೃಶ್ಯ ಏನಿದೆ, ಇದು ವಾಶಿಂ ಲೇಔಟ್. ಇಲ್ಲಿ ಎರಡು ಲೇಔಟ್ ಇದೆ, ಒಂದು ಫಕೀರ್ ಲೇಔಟ್ ಮತ್ತು ವಾಶಿಂ ಲೇಔಟ್. ಸರಿಸುಮಾರು 180ಕ್ಕೂ ಅಧಿಕ ಮನೆಗಳು ಇಲ್ಲಿ ಇತ್ತು. ಈ ಒಂದು ವಾಶಿಂ ಲೇಔಟ್ ಏನಿದೆ, ಇದು ಈ ಜಾಗ ಏನಿದೆ, ಈಗ ಸದ್ಯಕ್ಕೆ ಜಿಲ್ಲಾಧಿಕಾರಿಯವರು ಒಂದು ಸ್ಯಾಟಲೈಟ್ ಇಮೇಜ್ ಅನ್ನು ಕೂಡ ಬಿಡುಗಡೆ ಮಾಡಿದ್ರು. ಆ ಒಂದು ಇಮೇಜ್ ನಲ್ಲಿ ಕ್ಲಿಯರ್ ಕಟ್ ಆಗಿ ಒಂದಂತೂ ಸ್ಪಷ್ಟ ಆಗುತ್ತೆ. ಈ ಒಂದು ಜಾಗ ಏನಿದೆ, ಈ ಒಂದು ಜಾಗ ಈ ಹಿಂದೆ ಅಂದ್ರೆ ಈ ಹಿಂದಿನ ಬಿಬಿಎಂಪಿಗೆ ಸೇರಿದ ಜಾಗ ಇದು. ನಂತರ ಇದು ಘನತ್ಯಾಜ್ಯ ನಿರ್ವಹಣೆಗೆ ಈ ಒಂದು ಜಾಗವನ್ನು ಅಲರ್ಟ್ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅಲರ್ಟ್ ಆಗಿ ಒಂದಷ್ಟು ವರ್ಷಗಳು ಕಳೆದ್ರು ಕೂಡ ಇಲ್ಲಿ ಯಾವುದೇ ರೀತಿಯ ಮೂವ್ಮೆಂಟ್ ಆಗ್ತಾ ಇರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಇರುವಂತಹ ಒಂದಿಷ್ಟು ಜನರು ಇಲ್ಲಿರುವಂತಹ ಬಡಪಾಯಿಗಳಿಗೆ ಈ ಒಂದು ಜಾಗವನ್ನು ಹಣದ ರೂಪದಲ್ಲಿ ಹಣವನ್ನು ತೆಗೆದುಕೊಂಡು ಕೊಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಈ ಸ್ಯಾಟಲೈಟ್ ಇಮೇಜ್ ನಲ್ಲಿ 2017-19 ತನಕ ಇಲ್ಲಿ ಯಾವುದೇ ರೀತಿಯ ಮನೆಗಳು ಇರಲಿಲ್ಲ. ಬಟ್ 2023-24 ನಂತರ ಇಲ್ಲಿ ನಾಯಿಕೊಡಗಳಂತೆ ಒಂದರಿಂದ ಮನೆಗಳು ತಲೆ ಎತ್ತುತ್ತೆ. ನಿಮ್ಗೆ ಮತ್ತೊಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಫಕೀರ್
ದೃಷ್ಟಿಯಲ್ಲಿ ಬಹುತೇಕ ಮನೆಗಳು ಡೆಮಾಲಿಷ್ ಆಗಿದೆ. ಇಲ್ಲಿ ವಿಚಾರ ಏನಂದ್ರೆ ಇವರಿಗೆ ಈ ಹಿಂದೆ 2024 ಇದಕ್ಕೆ ಸಂಬಂಧಪಟ್ಟ ಹಾಗೆ ತಹಶೀಲ್ದಾರ್ ಅವರು ನೋಟಿಸ್ ಕೊಡುವಂತಹ ಒಂದು ಕೆಲಸ ಮಾಡಿದ್ರು. ಆದ್ರೂ ಕೂಡ ಆ ನೋಟಿಸ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಾರದ ಹಿನ್ನೆಲೆ ಇವತ್ತು ಡೆಮಾಲಿಷ್ ಮಾಡುವಂತಹ ಒಂದು ಕೆಲಸ ಆಗಿದೆ. ಒಂದಂತೂ ಸ್ಪಷ್ಟ, ಜಿಬಿ ಆಗಿರ್ಬೋದು, ಬಿಡಿ ಆಗಿರ್ಬೋದು, ತಮ್ಮ ಜಾಗವನ್ನು ಒತ್ತುವರಿ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ನೋಟಿಸ್ ಕೊಡಬೇಕು ಅನ್ನೋ ನಿಯಮ ಇಲ್ಲದಿದ್ರು ಕೂಡ ಈ ಒಂದು ಜಾಗಕ್ಕೆ 2024 ನೋಟಿಸ್ ಕೊಡುವಂತಹ ಒಂದು ಕೆಲಸ ಆಗಿದೆ. ಆದ್ರೂ ಕೂಡ ಸಂಬಂಧಪಟ್ಟವರು ಇದನ್ನು ಈ ಒಂದು ನೋಟಿಸ್ ಬಂದಿದೆ, ಈ ರೀತಿಯಲ್ಲಿ ನೋಟಿಸ್ ಬಂದ ಅನ್ನೋ ವಿಚಾರವನ್ನು ಇಲ್ಲಿರುವಂತಹ ಬಾಡಿಗೆದಾರ, ಇಲ್ಲಿರುವಂತಹ ನಿವಾಸಿಗಳೇ ಗಮನಕ್ಕೆ ತರುವಲ್ಲಿ ಎಲ್ಲೊಂದು ಕಡೆ ವಿಫಲರಾಗ್ತಾರೆ. ಅದರ ಜೊತೆಗೆ ಇಲ್ಲಿರುವಂತಹ ಬಹುತೇಕರೇನಿದೆ 2020 ತನಕ ಅವರು ಯಲಹಂಕ ಸುತ್ತಮುತ್ತ ಬಾಡಿಗೆ ಮನೆಯಲ್ಲಿ ವಾಸ ಇದ್ದವರು, ಅವರನ್ನು 2023 ಸಂದರ್ಭದಲ್ಲಿ ಒಂದಿಷ್ಟು ಜನರ ಚುನಾವಣೆ ಸಂದರ್ಭದಲ್ಲಿ ಒಂದಿಷ್ಟು ಜನರಿಗೆ ಭರವಸೆ ಕೊಟ್ಟು ಈ ಜಾಗದಲ್ಲಿ ಬಂದು ಅವರಿಗೆ ನೆಲೆಯನ್ನು ಕಂಡುಕೊಳ್ಳುವಂಗೆ ಮಾಡಿದ್ರು ಅನ್ನೋ ಆರೋಪವನ್ನು ಕೂಡ ಇಲ್ಲಿರುವಂತಹ ಸ್ಥಳೀಯರು ನೀಡ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ವೋಟರ್ ಐಡಿ ಆಗಿರಬಹುದು, ಅಥವಾ ನೀರಿನ ಕನೆಕ್ಷನ್ ಆಗಿರಬಹುದು, ಅಥವಾ ಕರೆಂಟ್ ಕನೆಕ್ಷನ್, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಆ ಒಬ್ಬ ವ್ಯಕ್ತಿ, ಅಂದ್ರೆ ಇಲ್ಲಿ ಜನರು ಆರೋಪ ಮಾಡ್ತಿರುವಂತಹ ವ್ಯಕ್ತಿ ಏನಿದೆ ಆತನೇ ಮಾಡಿದ. ಜೊತೆಗೆ 2023 ಚುನಾವಣೆ ಸಂದರ್ಭದಲ್ಲಿ ನಿಮ್ಗೆ ಈ ಚುನಾವಣೆ ಗೆದ್ರೆ ನಿಮ್ಗೆ ಈ ಒಂದು ಜಾಗವನ್ನು ಕೋಗಿಲು ಲೇಔಟ್ನ ಅಕ್ರಮವಾಸಿಗಳಿಗೆ ಹೊಸ ಮನೆ ಘೋಷಣೆ ಮಾಡಿತು ಸರ್ಕಾರ. ಅದಾದ ನಂತರ ಇದೀಗ ಫಕೀರ್ ಕಾಲೋನಿ ನಿವಾಸಿಗಳಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಮನೆ ಕೊಡಿ ಅಂತ ವಸೀಂ ಲೇಔಟ್ ಜನ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ನಮ್ಮ ಮನೆಯನ್ನ ಕೂಡ ತೆರವು ಮಾಡಿ, ನಮಗೂ ಕೂಡ ಹೊಸ ಫ್ಲಾಟ್ ಕೊಡಿ, ಸಬ್ಸಿಡಿ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ವಸೀಂ ಲೇಔಟ್ ನಿವಾಸಿಗಳು ಮನವಿ ಮಾಡಿಕೊಳ್ತಿದ್ದಾರೆ. ಈಗಾಗಲೇ ನೆಲಸಮ ಆಗಿರೋ ಮನೆ ಮಾಲೀಕರಿಗೆ ಬಂಪರ್ ಆಫರ್ ಸರ್ಕಾರದಿಂದ ನೀಡಲಾಗ್ತಾ ಇದೆ. ಹೊಸ ಮನೆಗಳಿಗೆ ಸಾಲ ಕೊಡೋ ಸೌಲಭ್ಯ, ಸಬ್ಸಿಡಿ ಸೌಲಭ್ಯ, ಇದನ್ನೆಲ್ಲ ನೋಡಿದ ವಸೀಂ ಲೇಔಟ್ನ ಜನ ತಮ್ಮ ಮನೆಯನ್ನು ತೆರವು ಮಾಡದಿದ್ರು ನಮ್ಮ ಮನೆಯನ್ನ ತೆರವು ಮಾಡಿ ನಮಗೂ ಸಬ್ಸಿಡಿ ಕೊಡಿ, ಸಾಲ ಕೊಡಿ ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ಮನೆ ಒತ್ತುವರಿ ತೆರವು ಪ್ರಕರಣ ಇದೀಗ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ನನ್ನ ಎಡಭಾಗದಲ್ಲಿ ಕಾಣ್ತಿರೋ ದೃಶ್ಯ ಏನಿದೆ, ಇದು ವಾಶಿಂ ಲೇಔಟ್. ಇಲ್ಲಿ 2 ಲೇಔಟ್ ಇದೆ, ಒಂದು ಫಕೀರ್ ಲೇಔಟ್ ಮತ್ತು ವಾಶಿಂ ಲೇಔಟ್. ಸರಿಸುಮಾರು 180ಕ್ಕೂ ಅಧಿಕ ಮನೆಗಳು ಇಲ್ಲಿ ಇತ್ತು. ಈ ಒಂದು ವಾಶಿಂ ಲೇಔಟ್ ಏನಿದೆ, ಇದು ಈ ಜಾಗ ಏನಿದೆ, ಈಗ ಸದ್ಯಕ್ಕೆ ಜಿಲ್ಲಾಧಿಕಾರಿಯವರು ಒಂದು ಸ್ಯಾಟಲೈಟ್ ಇಮೇಜ್ ಅನ್ನು ಕೂಡ ಬಿಡುಗಡೆ ಮಾಡಿದ್ರು. ಆ ಒಂದು ಇಮೇಜ್ ನಲ್ಲಿ ಕ್ಲಿಯರ್ ಕಟ್ ಆಗಿ ಒಂದಂತೂ ಸ್ಪಷ್ಟ ಆಗುತ್ತೆ. ಈ ಒಂದು ಜಾಗ ಏನಿದೆ, ಈ ಒಂದು ಜಾಗ ಈ ಹಿಂದೆ ಈ ಹಿಂದಿನ ಬಿಬಿಎಂಪಿಗೆ ಸೇರಿದ ಜಾಗ ಇದು. ನಂತರ ಇದು ಘನತ್ಯಾಜ್ಯ ನಿರ್ವಹಣೆಗೆ ಈ ಒಂದು ಜಾಗವನ್ನು ಅಲರ್ಟ್ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅಲರ್ಟ್ ಆಗಿ ಒಂದಷ್ಟು ವರ್ಷಗಳು ಕಳೆದ್ರು ಕೂಡ ಇಲ್ಲಿ ಯಾವುದೇ ರೀತಿಯ ಮೂವ್ಮೆಂಟ್ ಆಗ್ತಾ ಇರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಇರುವಂತಹ ಒಂದಿಷ್ಟು ಜನರು ಇಲ್ಲಿರುವಂತಹ ಬಡಪಾಯಿಗಳಿಗೆ ಈ ಒಂದು ಜಾಗವನ್ನು ಹಣದ ರೂಪದಲ್ಲಿ ಹಣವನ್ನು ತೆಗೆದುಕೊಂಡು ಕೊಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಈ ಸ್ಯಾಟಲೈಟ್ ಇಮೇಜ್ ನಲ್ಲಿ 2017-19 ತನಕ ಇಲ್ಲಿ ಯಾವುದೇ ರೀತಿಯ ಮನೆಗಳು ಇರಲಿಲ್ಲ. ಬಟ್ 2023-24 ನಂತರ ಇಲ್ಲಿ ನಾಯಿಕೊಡಗಳಂತೆ ಒಂದರಿಂದ ಮನೆಗಳು ತಲೆ ಎತ್ತುತ್ತೆ. ನಿಮ್ಗೆ ಮತ್ತೊಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಫಕೀರ್ ದೃಷ್ಟಿಯಲ್ಲಿ ಬಹುತೇಕ ಮನೆಗಳು ಡೆಮಾಲಿಷ್ ಆಗಿದೆ. ಇಲ್ಲಿ ವಿಚಾರ ಏನಂದ್ರೆ ಇವರಿಗೆ ಈ ಹಿಂದೆ 2024 ಇದಕ್ಕೆ ಸಂಬಂಧಪಟ್ಟ ಹಾಗೆ ತಹಶೀಲ್ದಾರ್ ಅವರು ನೋಟಿಸ್ ಕೊಡುವಂತಹ ಒಂದು ಕೆಲಸ ಮಾಡಿದ್ರು. ಆದ್ರೂ ಕೂಡ ಆ ನೋಟಿಸ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಾರದ ಹಿನ್ನೆಲೆ ಇವತ್ತು ಡೆಮಾಲಿಷ್ ಮಾಡುವಂತಹ ಒಂದು ಕೆಲಸ ಆಗಿದೆ. ಒಂದಂತೂ ಸ್ಪಷ್ಟ, ಜಿಬಿ ಆಗಿರ್ಬೋದು, ಬಿಡಿ ಆಗಿರ್ಬೋದು, ತಮ್ಮ